ಬರಕ್ ಹೇಳಿದೆಲ್ಲ ಏನು? ಏನೇನು ಹೇಳಿ ಟೈಮು ಕರೆಕ್ಟಾಗಿ ಬರ್ದೇನೆ ಗಂಟು ಕಟ್ಲೆ ನನ್ನನ್ನೇ ಕಾಯಿಸಿ ಈಗ ನನ್ನ ಮೇಲೆ ಜೋರ್ ಮಾಡ್ತಿದ್ದೀರಾ. ಈ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ, ನೀವು ಲಿಮಿಟ್ಸ್ ಅಲ್ಲಿರಿ. ನೀನ್ ಕರೆದಿದ್ಯಾ ಅಂತ ನಾನು ಓಡಾಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ, ಹಾರ್ಕೊಂಡು ಬರೋದಕ್ಕೂ ಆಗಲ್ಲ. ನನಗೂ ತುಂಬಾ ಟೆನ್ಷನ್ಗಳಿವೆ. ಆಗಲ್ವಾ? ಆಗಲ್ಲ. ಹಂಗಾದ್ರೆ ನಿಮ್ ಡಿವೋರ್ಸ್ ಕೇಸ್ನ ಮರ್ತ್ಬಿಟ್ಟು ನೀವು ಮಾಡಿರೋ ಚೀಟಿಂಗ್ ಕೇಸ್ಗೆ ಅಂದರಾಗಕ್ಕೆ ರೆಡಿ ಆಗ್ಬಿಡಿ. ನಿಮ್ಗೆ ಅದೇ ಕರೆಕ್ಟ್ ಆಗಿರೋ ಜಾಗ. ಈಗ ಏನಾಯ್ತು ಅಂತ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ನೀನು? ನಿಮ್ ಗಂಡ ಮೈಸೂರು ಪೊಲೀಸಿಂದ ಬಿದ್ದಿದ್ದಾನೆ. ಅವ್ನ ನಂಬರ್ ಕೊಡು ಅಂತ ನಾನು ಕೇಳ್ತಿದ್ದ. ಕೊಟ್ಬಿಟ್ಯಾ? ನಾನೇನ್ ಗುಗ್ಗುನ ಕೋಳ ಕೊಟ್ಬಿಟ್ಟು ನಾನೇ ಕೈ ಕಟ್ಟಾಕ್ಸ್ಕೊಳಕ್ಕೆ? ಏನೋ ಸಣ್ಣ ಪುಟ್ಟ ಪರಿಚಯ, ನಂಬರ್ ಇಲ್ಲ ಏನೂ ಇಲ್ಲ ಅನ್ಬಿಟ್ಟು ಬೀಸೋ ದಂಡೆಯಿಂದ ತಪ್ಪಿಸ್ಕೊಂಡಿದ್ದೀನಿ ನಾನು. ಆದ್ರೆ ನಮ್ಮ ಅಣ್ಣ ಸಾಮಾನ್ಯದವನಲ್ಲ. ಹಾ ವಿಡಿಯೋ ಇಲ್ವೋ ಅಂತ ತಿಳ್ಕೊಳ್ದೇನೆ ಅವನು ಉತ್ತಕ್ಕೆ ಕೈ ಹಾಕಲ್ಲ. ಅವನಾಗ್ಲೇ ಇನ್ವೆಸ್ಟಿಗೇಷನ್ ಇಳ್ದಾಯ್ತು. ಮೈಸೂರಿಗೆ ಹೋಗಿದ್ದಾನೆ. ಆ ಲಾಡ್ಜ್ ಹತ್ರ ಹೋಗಿ ಆ ರಿಸೆಪ್ಷನಿಸ್ಟ್ಗೆ 108 ಪ್ರಶ್ನೆ ಕೇಳಿ CCTV ಫುಟೇಜ್ ಕೇಳಿದ್ದಾನೆ. ಆ ದಡ್ಡನ್ ಮಗ ಇವನು ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ. ಅಲ್ಲಿಂದ ಸೀದಾ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ಥೂ, ಅಲ್ಲಿ ಏನ್ ನಡೀತಿದ್ಯೋ, ಆ ಇನ್ಸ್ಪೆಕ್ಟರ್ ಸಿಕ್ಕದ್ನೋ ಇಲ್ವೋ, ನಿಜ ನನಗೆ ಟೆನ್ಷನ್ ಆಗ್ತಿದೆ. ಅಲ್ಲ ಮೈಸೂರು ಫೇಕ್ ಪೊಲೀಸು, ಅವನು ಫೋನಿಗೆ ಸಿಗ್ತಾ ಇಲ್ಲ. ತಲೆ ಕೆಟ್ಟೋಗಿದೆ ನನಗೆ. ಇವಾಗ ನಾನು ಸಿಕ್ಬಿದ್ರೆ ನೀವು ಸಿಗಾಕೊಂಡಾಗೇನೆ. ಏನ್ ಮಾಡೋಣ ಈಗ? ಏನ್ ಮಾಡೋದು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ನಮ್ಗಿದಿದ್ ಒಂದೇ ಒಂದ್ ದಾರಿ ಅಂತಂದ್ರೆ ಆ JP. ಈಗ ಅವರು ನನ್ನ ಕೈ ಬಿಟ್ರು ಅಂದ್ರೆ ಅಂದ್ರೆ JP ಸರ್ ನನ್ನ ಕೇಸ್ ತಗೊಳ್ಳೋದಿಲ್ವಂತೆ. ನಾನು ಎಷ್ಟು ಹತ್ತು ಕರೆದು ಮಾಡಿದ್ರು ಅವ್ರ ಮನಸ್ಸು ಕರಗ್ಲೇ ಇಲ್ಲ. ನಾನು ಅರ್ಜುನ್ ಸರ್ ಜೊತೆನೇ ಇರ್ಬೇಕಂತೆ, ಅವ್ರ ಜೊತೆನೇ ಜೀವನ ಮಾಡ್ಬೇಕಂತೆ, ಅವ್ರನ್ನ ಬಿಟ್ಟು ಹೋಗ್ಬಾರ್ದಂತೆ. ಇನ್ಮೇಲೆ ನೀನು ಆಸೆ ಪಟ್ಟ ಹಾಗೆ ನಾನು ಜೈಲಲ್ಲೇ ಇರ್ತೀನಿ.